ಮಳೆ ಆಗಿದೆ. ಕಳೆದ 20 ವರ್ಷಗಳಲ್ಲೇ ಇದು ದಾಖಲೆಯ ಮಳೆ ಅನ್ನುವಂಥದ್ದು ತಿಳಿದು ಬಂದಿದೆ. ಕಳೆದ 9 ದಿನದಲ್ಲಿ ಶೇಕಡ 28ರಷ್ಟು ಮಳೆ ಆಗಿರುವಂಥದ್ದು. ಅದು ಅಕ್ಟೋಬರ್ ತಿಂಗಳಲ್ಲಿ ಸುರಿದಿರುವಂಥ ದಾಖಲೆ ಮಳೆ. ಅದು 20 ವರ್ಷಗಳಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಟೋಬರ್ನಲ್ಲಿ ಇದೇ ಫಸ್ಟ್ ಅಂತೆ ಮಳೆ ಸುರಿದಿರುವಂಥದ್ದು. ಕಳೆದ 9 ದಿನದಲ್ಲಿ 78 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಕಳೆದ 9 ದಿನದಲ್ಲಿ ಈ ತಿಂಗಳಲ್ಲಿ ಶೇಕಡ 28ರಷ್ಟು ಹೆಚ್ಚಿನ ಮಳೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನಷ್ಟು ಮಳೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ನೀಡಿದೆ. ಇದಿಷ್ಟೇ ಅಲ್ಲ, ಇನ್ನಷ್ಟು ಮಳೆ ಸುರಿಯುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಅಕ್ಟೋಬರ್ 4ರಂದು 66 ಮಿಲಿಮೀಟರ್ ಮಳೆ ಆಗಿತ್ತು ಬೆಂಗಳೂರಿನಲ್ಲಿ. ಕಳೆದ 9 ದಿನದಲ್ಲಿ 100 ಮಿಲಿಮೀಟರ್ಗಿಂತ ಅಧಿಕ ಮಳೆ ಆಗಿದೆ. ನಾಗರಭಾವಿಯಲ್ಲಿ 114 ಮಿಲಿಮೀಟರ್ ದಾಖಲೆಯ ಮಳೆ ಆಗಿರುವಂಥದ್ದು. ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಬಂದ ನಂತರ ನೆರೆ ಅವಾಂತರವನ್ನ ಸೃಷ್ಟಿ ಮಾಡಿತ್ತು ಅಂತ. ಬೆಂಗಳೂರಿನ ಜನ ಪರದಾಟವನ್ನ ಮಾಡುವಂಥ ಪರಿಸ್ಥಿತಿ, ಅಷ್ಟು ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಯಾಕೆಂದ್ರೆ ಇಲ್ಲಿ ಮೊದಲೇ ಸ್ವಲ್ಪ ಮಳೆ ಬಂದ್ರೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಒಂದು ನಗರಕ್ಕೆ. ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಟ್ರಾಫಿಕ್ ಜಾಮು, ರೋಡ್ ಸರಿ ಇಲ್ಲ. ಇಂಥ ಕಷ್ಟಗಳ ನಡುವೆ, ಸಂಕಷ್ಟಗಳ ನಡುವೆ ಮಳೆ ಸುರಿದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಇನ್ನಷ್ಟು ಬಿಗಡಾಯಿಸ್ತಾ ಹೋಗುತ್ತೆ. ಮತ್ತು ಒಂದು ಕಡೆ ತಗ್ಗು ಪ್ರದೇಶದ ಮನೆಗಳಿಗಂತೂ ಸಾಕಷ್ಟು ಪ್ರಾಬ್ಲಮ್ಗಳು ಎದುರಾಗ್ತಾನೆ ಇರುವಂಥದ್ದು. ಸ್ಪೆಷಲಿ ರಾಜಾಜಿನಗರ, ರಾಜರಾಜೇಶ್ವರಿ ನಗರ, ನಾಗರಬಾವಿ ಈ ಸೈಡಲ್ಲೆಲ್ಲ ಜಾಸ್ತಿ ತಗ್ಗು ಪ್ರದೇಶ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಮನೆಗಳಿಗೂ ಕೂಡ ನೀರು ನುಗ್ಗಿತ್ತು. ಪ್ರತಿ ಬಾರಿನೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇತ್ತು ಅಂತಲೂ ಕೂಡ ಅಲ್ಲಿನ ಜನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಅದಕ್ಕೆ ಪರಿಹಾರವನ್ನು ಕೊಡಬೇಕು ಸರ್ಕಾರ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಈಗ ನೋಡಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗ್ತದೆ. ಅಂದರೆ ಅಕ್ಟೋಬರ್ ತಿಂಗಳಲ್ಲೇ ಅತಿ ಹೆಚ್ಚು ದಾಖಲೆಯ ಮಳೆ ಆಗಿರುವಂಥದ್ದು. ಅಂದರೆ ಈ ವರ್ಷದಲ್ಲೇ ಕಳೆದ 20 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷನೇ ಶೇಕಡ 28ರಷ್ಟು ಹೆಚ್ಚಿನ ಮಳೆ ಆಗಿದೆ. ಇನ್ನೂ ಕೂಡ ಆ ಮಳೆಯ ಪ್ರಮಾಣ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಹವಾಮಾನ ಇಲಾಖೆಯವರು ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದಿರುವಂಥ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 9 ದಿನದಲ್ಲಿ 100 ಮಿಲಿಮೀಟರ್ಗಿಂತ ಅಧಿಕ ಮಳೆ ಬೆಂಗಳೂರಿನಲ್ಲಿ ಸುರಿದಿರುವಂಥದ್ದು. ಇದು ಬರೀ ಪರ್ಟಿಕ್ಯುಲರ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ತಾ ಇರುವಂಥದ್ದು, ರಾಜ್ಯದಾದ್ಯಂತ ಅಲ್ಲ. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾನೇ ಇದೆ.